ಕರ್ತನೊಬ್ಬನೇ ದೇವ, ಕರ್ತ ಒಬ್ಬನೇ ದೇವ, ಮತ್ತೆ ದೇವರಿಲ್ಲ. ಕರ್ತನೊಬ್ಬನೇ ದೇವ, ಸತ್ಯವೇ ಸುಭಾಷೆ, ಭೃತ್ಯಾಚಾರವೇ ಆಚಾರ. ಮತ್ತೆ ದೇವರಿಲ್ಲ, ಮತ್ತೆ ಸುಭಾಷೆ ಇಲ್ಲ, ಮತ್ತೆ ಆಚಾರವಿಲ್ಲ. ಇದು ಪುರಾತನ ಪಥ. ಅವಿತಥವಿಲ್ಲದೆ ನಂಬುವುದು ಸಕಳೇಶ್ವರ ದೇವ. ಎಷ್ಟು ಚಂದ ವಚನ ಹೇಳ. 900 ವರ್ಷಗಳ ಹಿಂದೆ ಎಂಥ ಅಮೃತದಂಥ ಮಾತನ್ನ ಆಡಿ ಮುಗಿತು. ಇಷ್ಟರಾಗ ದೇವರಂದ್ರೆ ಈ ಕೆಲಸಕ್ಕೆಲ್ಲ ಯಾರೋ ಕಾರಣವೋ ಅವನೇ ದೇವರು, ಕರ್ತ. ಅಂಥ ಕರ್ತೃ ದೇವನನ್ನು ನಾವು ಅನುಭವಿಸಬೇಕಾಗಿತ್ತು ಅಂದರೆ ನಾವು ಕೆಲಸ ಮಾಡಬೇಕಷ್ಟೆ. ಆ ಕೆಲಸ ಏನು ಮಾಡ್ತದೆ? ನಮ್ಮ ಮನಸ್ಸಿನ ಭಾವನೆಗಳನ್ನು ಶುದ್ಧಗೊಳಿಸ್ತದೆ. ಇಲ್ಲಿ ತನಕ ನೋಡೇವಲ್ಲ ಸದ್ದ ಭಾವನೆಗಳು, ಅವುಗಳನ್ನೆಲ್ಲ ತೆಗೆದು ಹಾಕಿ ಸ್ವಚ್ಛ ಮಾಡಬೇಕಾಗಿತ್ತು ಅಂದರೆ ಕೆಲಸ ಮಾಡಬೇಕು. ಮೊದಲನೇದ್ದಿದು ಕೆಲಸ ಮಾಡೋದು. ಎಂಥ ಕೆಲಸ ಮಾಡೋದು? ದೇವರು ಎಂಥ ಕೆಲಸ ಮಾಡ್ತಾನೆ ಅಂಥ ಕೆಲಸ ಮಾಡೋದು. ದೇವರ ಕೆಲಸ 3: ಒಂದು ನಿರ್ಮಾಣ ಮಾಡೋದು, ಒಂದು ಪೋಷಣೆ ಮಾಡೋದು, ಆ ಬಳಿಕ ಹಳಿದಾದ ಬಳಿಕ ತೆಗೆದು ಒಗೆಯೋ. ಇಷ್ಟಿಲ್ಲ? ಎಷ್ಟು ಚಂದದ 3 ಬೇಕಾಗ್ತದೆ. ಹೊಸದನ್ನು ನಿರ್ಮಿಸ್ತಾನೆ, ಆ ಬಳಿಕ ಕೆಲವು ವರ್ಷಗಳವರೆಗೆ ಪೋಷಿಸ್ತಾನೆ, ಆ ನಂತರ ಹಳಿದಾದ ಬಳಿಕ ಚಲೋ ಅಲ್ಲ, ಇನ್ನು ಇದು ಇದ್ರೆ ಅದಕ್ಕೆ ತ್ರಾಸಾಗ್ತದೆ ಅಂತ ತಿಳ್ಕೊಂಡು ತೆಗೆದೊಗಿತ. ಈಗ ಮೋಟ್ರ್ ಸೈಕಲ್ ಓಡಿಸ್ದೇವಿ, 100 ಕಿಲೋಮೀಟರ್ ಓಡಿಸ್ದೇವಿ, ಪೋಷಿಸ್ತಾನೆ. 150 ಓಡಿಸ್ದೇವಿ, ನಿನ್ನ ಇಚ್ಛಾಪ ಅಂತಾನೆ. 200ಕ್ಕೆ ಹೋದರೆ ಹೋಗು ಅಂತಾನೆ. ಯಾಕೆ? ಮಂದಿಗೆ ಮತ್ತೆ ತ್ರಾಸಾಗ್ತದೆ, ನೀವು ಹೋಗು ಆ ಬಳಿಕ ನೋಡು. ಹಿಂಗೆ ಜಗತ್ತಿನ ನಿಯಂತ್ರಣ ಒಂದು ರೀತಿ ಇರ್ತದೆ. ನಮ್ಮ ಪ್ರಕಾರ ಜಗತ್ತು ನಡೆಯೋದಿಲ್ಲ, ಅದಕ್ಕೆ ಹಿನ್ನೆಲೆ ಒಂದೇನೋ ಇರ್ತದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕದ. ನಾವು ಕೆಲಸ ಮಾಡಬೇಕು. ಚಲೋ 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 ಕೆಲಸ ಮಾಡಿದರೆ ಜೀವನ ಚಲೋ ಚಲೋ ಆಗ್ತದೆ. ಆವಾಗ ಕರ್ತ ಯಾರು ಅನ್ನೋದು ಗೊತ್ತಾಗ್ತದೆ. ಕರ್ತ ಯಾರು? ಕಾರ್ಯದಲ್ಲಿ ಕಾಣುವ ಆ ವೈಭವದ ಅಲ್ಲ, ಅದು ಕರ್ತನ ಕಾರ್ಯ. ಅದು ಅವನನ್ನು ತೋರಿಸ್ತಾ ಇರ್ತದೆ. ಇಂಥ ಕರ್ತೃ ದೇವ. ಎಷ್ಟು ಚಂದ ಹೇಳ್ತಾರೆ, ದೇವರಂದ್ರೆ ಮಾಡಾಮ. ಇಂಗ್ಲೀಷರೊಳಗೆ ಒಬ್ಬ ತತ್ವಜ್ಞಾನಿ ದೇವನನ್ನು ವರ್ಣಿಸ್ತಾನೆ, ಬಹಳ ಅದ್ಭುತ. ಒಂದೇ ಸಣ್ಣ ಮಾತಿನಾಗ ಹೇಳ್ತಾನೆ, ಗಾಡ್ ಈಸ್ ನಾಟ್ ಎ ನೇಮ್, ಇಟ್ ಈಸ್ ಎ ವರ್ಬ್. ಮುಗಿತು. ಎಷ್ಟು ಚಂದ ಹೇಳ್ತಾನೆ. ದೇವರಂದ್ರೆ ನಾಮಪದ ಅಲ್ಲ, ದೇವರಂದ್ರೆ ಕ್ರಿಯಾಪದ. ಭಾಳ ಅದ್ಭುತ ಮಾತು ಇದು. ದೇವರಂದ್ರೆ ನಾಮಪದ ಅಲ್ಲ, ಅಂದ್ರೆ ಒಂದು ವಸ್ತು ಅಲ್ಲ. ದೇವರಂದ್ರೆ ಕ್ರಿಯಾಪದ, ಕ್ರಿಯೆ. ಅದಕ್ಕೆ ಇವು 3 ಕ್ರಿಯೆಗಳು ಜಗತ್ತಿನಲ್ಲಿ ನಡೀತಾ ಇದ್ದಾವ. ಏನೇನು? ನಿರ್ಮಾಣ, ರಕ್ಷಣೆ, ಆ ಬಳಿಕ ಸ್ವಚ್ಛ ತೆಗೆದು ಹಾಕೋದು, ವಿಸರ್ಜನೆ. ಈಗ ಒಂದು ಹುಡುಗ ಬರ್ತದೆ, ಅದೇ ದೇವರ ಕೆಲಸ. ಒಂದು 50 ವರ್ಷ 100 ವರ್ಷ ಹೆಂಗೆ ಬದುಕ್ತದೆ, ಅದು ಪೋಷಣಾ ಕೆಲಸ. ಆ ಬಳಿಕ ಎಲ್ಲ ಹೋಗ್ತದೆ, ಕಣ್ಣು ಮಂದಾಗ್ತದೆ, ಕಿವಿ ಹೋಗ್ತದೆ, ಇನ್ನು ಜೀವನ ಸಾಗಿಸೋದು ಭಾಳ ಕಷ್ಟ ಆಗ್ತದೆ. ಉಳಿದವ್ರು ಯಾರೂ ನೋಡೋದಿಲ್ಲ. ನೋಡ್ತಾರೇನು? ಎಲ್ಲ ನೀವು ನಡೆದಾಡೋ ತಕ, ಓಡಾಡೋ ತಕ ಎಲ್ಲ ಗೌರವಿಸ್ತಾರೆ, ಮಾಡ್ತಾರೆ, ಉಣಿಸ್ತಾರೆ, ತಿನ್ನಿಸ್ತಾರೆ, ಎಲ್ಲ ಮಾಡ್ತಾರೆ. ಆ ಬಳಿಕ ನೀವು ಹಾಸಿಗೆ ಹಿಡಿದ್ರಿ ಅಥವಾ ನಾನ ಹಿಡ್ದೆ, ಮುಂದೆ ಆಗೋದೆಲ್ಲ 1 ದಿವಸ ಮಾಡ್ಬೋದು, 2 ದಿವಸ ಮಾಡ್ಬೋದು, 4 ದಿವಸ ಮಾಡ್ಬೋದು, ದಿನ ಮಾಡೋಕ್ಕಾಗ್ತದೆ. ಅವ್ರದ್ದು ಜೀವನ ಅವ್ರಿಗೆ ಬರೀ ನಮ್ಮ ಸಲುವಾಗಿ ಮಾಡಿದರೆ ಅವ್ರದ್ದು ಗತಿ ಹಂಗೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಹೋಗಲಿ, ಅವರ ಪ್ರಾರ್ಥನೆ ಪರಮಾತ್ಮ ಕೇಳಿ ಓದು ಬಿಡ್ತಾರೆ ಅಷ್ಟೆ. ಎಲ್ಲ ಅಷ್ಟೇ.
ನಾವು ತಯಾರಿಯೊಳಗಿರ್ಬೇಕು, ಬರೋಕ್ಕೂ ತಯಾರಿರ್ಬೇಕು, ಸ್ವಲ್ಪ ವರ್ಷ ಇರೋಕ್ಕೂ ತಯಾರಿರ್ಬೇಕು, ಆ ಬಳಿಕ ಹೋಗೋಕ್ಕೂ ತಯಾರಾಗಿರ್ಬೇಕು ಅಷ್ಟೇ. ಹೋಗೋಕ್ಕೂ ತಯಾರಿರ್ಬೇಕು. ಯಾಕೆ ಸುಮ್ಮನೆ ಕೆಲಸ ಇಲ್ಲದೆ ಇರೋದೇನದು? ಕೆಲಸ ಇರೋ ತನಕ ಇರೋದಷ್ಟೆ. ಕೆಲಸ ಮುಗಿದ ಬಳಿಕ ಅಲ್ಲೇನದು? ಮಾತಾಡೋಕ್ಕೆ ಬರೋಂಗಿಲ್ಲ. ಮಾತಾಡಿದರೂ ಒಂದು ಮಾತಿಗೆ ಒಂದು ಮಾತು ಸಂಬಂಧ ಇಲ್ಲ. ಏನು ಉಣಬೇಕು ಕುಡಿಬೇಕು ತಿಳಿಯೋಲ್ದು. ಇಂಥ ಪ್ರಸಂಗದಾಗ ಇನ್ನೂ ಬದುಕ್ತೀನಿ ಅಂದ್ರೆ ಅರ್ಥ ಏನದ? ಅದಕ್ಕೆ ಇವೇ 3 ಕಾರ್ಯಗಳು. ಮನುಷ್ಯನೇ ಇಂಥ 3 ಕೆಲಸ ನೀ ಮಾಡ್ಕೋತಿರು, ನಿನಗೆ ದೇವರು ಅನುಭವಕ್ಕೆ ಬರ್ತಾನ. ಒಲಿತಾನ ಅಂತಲ್ಲ, ಅನುಭವಕ್ಕೆ ಬರ್ತಾನ. ದೇವರಂದ್ರೆ ಗೊತ್ತಾಗ್ತದೆ. ಚಲೋ ಒಂದು ಹೂವಿನ ಗಿಡ ಹಾಕು, ಇದ ಕೆಲಸರು ದೇವ್ರ ಕೆಲಸ. ಯಾಕೆ ಸೃಷ್ಟಿ ದೇವರ ಕೆಲಸ. ಆ ಬಳಿಕ ಅದಕ್ಕೆ ನೀರು ಹಾಕಿ ಬೆಳೆಸು, ಅದು ಪೋಷಣ. ಆ ಬಳಿಕ ಅದು ಎಲ್ಲ ಮುಗಿದು ಹೋಯಿತು ಅಂದ್ರೆ ಅದನ್ನು ತೆಗೆದು ಚೆಲ್ಲು. ಇದು ಕೊನೆಗೆ ಮುಗಿದ ಹೋದ ಬಳಿಕ ಅಲ್ಲೇನಿರ್ತದೆ, ಎಲ್ಲ ಒಣಗ್ಯದ, ತೆಗೆದು ಬಿಡು. 3 ಕೆಲಸ. ಮನೆ ಕಟ್ಟೋದು, ಮನೆ ಸುಂದರವಾಗಿ ರಕ್ಷಣೆ ಮಾಡೋದು, ಬಣ್ಣ ಹಚ್ಚಿ ಅದು ಮಾಡಿ ಇದು ಮಾಡಿ ಸುಂದರ ಮಾಡೋದು. ಆ ಬಳಿಕ ಮನೆಯಾಗಿನ ಕಸ ಚೆಲ್ಲಿ ಹೊರಗೆ ಹಾಕೋದು. ಇವು 3. ಒಂದು ತೆಗೆದು ಒಗೆಯೋದು, ಒಂದು ತರೋದು. ಮಾಡೋದಲ್ಲೇನು? ನೀವು 1ನೇ ತಾರೀಕಿಗೆ ಸಾಮಾನೆಲ್ಲ ತೊಗೊಂಬರ್ತೀರಿ ಮಾರುಕಟ್ಟೆ, ಇಲ್ಲ 30 ದಿವಸ ಬಳಸ್ಕೋತ ಹೋಗ್ತೀರಿ. ಆ ಬಳಿಕ 30ನೇ ದಿವಸ ಏನೇನು ಉಳ್ದದು ಎಲ್ಲ ತೆಗೆದು ಹೊರಗೆ ಒಗೆದು ಮತ್ತೆ ಖಾಲಿ ಮಾಡ್ಕೊಂಡು ತೊಗೊಂಡು ಬರೋದು. ಹಿಂಗೆ ಜೀವನ ಅಂದರೆ ತರೋದು, ಇಡೋದು, ಚೆಲ್ಲೋದು. ಇವು 3 ಏನು ಚೆಲ್ಲಬೇಕು ಅದನ್ನು ಚೆಲ್ಲಿದರೆ, ಏನು ತರಬೇಕು ಅದನ್ನು ತಂದರೆ, ಏನನ್ನು ರಕ್ಷಣೆ ಮಾಡಬೇಕು ಅದನ್ನು ಮಾಡಿದರೆ ಜೀವನ ಸುಂದರ ಆಗ್ತದೆ. ಜೀವನ ಸುಂದರ. ಹೋಗಿ ಚಲೋ ಚಲೋ ವಸ್ತು ತರೋ ಬದಲು ಒಂದು ಬಂದೂಕ್ ತಂದ, ಬಾಂಬ್ ತಂದ, ಮನೆಯಾಗಿ ಇಟ್ಕೊಂಡು ಕುಂತ. ಹಣ್ಣು ತಂದಿದ್ರೆ ಮಜಾದಾಗಿರ್ತಿತ್ತು ಮನೆ. ಇವತ್ತು ತಂದು ಅದನ್ನು ಇಟ್ಟು ಕೂಡಲೇ ನೆರೆ ಹೊರೆ ಅವರಿಗೆಲ್ಲ ಗಾಬರಿ ಆಗ ಶುರುವಾಯಿತು. ಆ ಕಡೆಯವರು ಈ ಕಡೆಯವರು, ಮುಂದೆ ಹಿಂದೆ ಎಲ್ಲ ಕಡೆ ಭಯ ಶುರುವಾಯಿತು. ನಮ್ಮ ದೇಶದಾಗೆಲ್ಲೇನು ಭಯ? ಏನು ಅದರಿಂದ ಭಯ? ಏನಿಲ್ಲ, ಒಂದು ಬಾಂಬದಿಂದ. ಹಿಂಗೆ ಒಂದು ಇಲ್ಲಿ ಬಾಂಬ್ ಇಟ್ಟಾರ ಅಂತ ಹಿಂಗೆ ಸುದ್ದಿ ನಾ ಹಿಂಗೆ ಹೇಳಿದ್ರೆ ಇಷ್ಟು ಜನ ಒಂದು ಕ್ಷಣದಾಗ ಅಲ್ಲ. ಜಗತ್ತನ್ನು ಅಂಜಿಸೋದು ದೊಡ್ಡದಲ್ಲ, ಜಗತ್ತನ್ನು ಸುಂದರ ಮಾಡೋದು ದೊಡ್ಡದ. ಕೂಡಿಸೋದು ಹೇಳಿ ಅಗಲಿಸೋದೇನು ದೊಡ್ಡ ಮಾತೇನು? ಸುಮ್ಮನೆ ಒಂದು ಏನರೇ ಹೇಳಿದರೆ ಜಗತ್ತು ಅಗಲಿ ಹೋಗ್ತದೆ, ಇಟ್ ಡಿಸ್ಪರ್ಸಿಸ್. ಆದರೆ ಜಗತ್ತನ್ನು ಕೂಡಿಸೋದು ಹೇಳಿ, ಅದರಲ್ಲೇ ದೈವಿ ಅದು ಸುಂದರ ಜೀವನ ಕಟ್ಟುವ ಕಾರ್ಯ, ಅದು ಕಾರ್ಯ ಅದರಲ್ಲದೆ ಆ ಕಲಾ ಅದ. ನಾವು ಜೀವನವನ್ನು ಸುಂದರ ಮಾಡಬೇಕಾದ್ರೆ ನಮ್ಮ ಕಾರ್ಯಗಳನ್ನು ಸುಂದರ ಮಾಡಬೇಕಾಗ್ತದೆ. ಇವೇ 3 ಕಾರ್ಯಗಳು ಚಲೋ ಚಲೋ ನಿರ್ಮಾಣ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಒಳ್ಳೆ ಕೆಲಸ ಮಾಡೋದು. ಆ ಬಳಿಕ ಏನು ಚೆನ್ನಾಗ್ಯದ ಅದನ್ನು ಕೆಡಿಸಬಾರದು, ರಕ್ಷಣೆ ಮಾಡೋದು. ಯಾವುದು ಚಲೋ ಅನ್ನಿಸ್ತದೆ, ಯಾವುದು ಸುಂದರದೆ, ಯಾವುದು ಜಗತ್ತಿಗೆ ಹಿತ ಉಂಟು ಮಾಡ್ತದೆ ಅದನ್ನು ರಕ್ಷಣೆ ಮಾಡೋದು. ದೀಪ ಹಚ್ಚೋದು, ಕತ್ಲಿರ್ತದೆ, ದೀಪ ಹಚ್ಚೋದು ಸೃಷ್ಟಿ. ಆ ಬಳಿಕ ಅದು ಆರ್ದಂಗೆ ಒಂದಿಟ್ಟು ಎಣ್ಣೆ ಹಾಕೋತಿರೋ, ಬತ್ತಿ ಕಡ್ಕೋತಿರೋದು, ಅದೇ ರಕ್ಷಣಾ. ಇದು ಒಳ್ಳೆಯ ಕೆಲಸ, ಇದು ಒಳ್ಳೆಯ ಕೆಲಸ. ಯಾರೋ ಹಚ್ಚಿದ ದೀಪ ಆರ್ಸಿ ಹೋಗೋದೇನು ದೊಡ್ಡ ಮಾತು. ಅದರಿಂದ ಬರೇ ದೀಪ ಆರೋದಿಲ್ಲ, ದೀಪ ಆರಾಗ ಹೇಳ್ತದೆ ನಿನ್ನ ಶಾಂತಿಯ ದೀಪನೂ ಆರ್ತು, ನೀನು ಆರ್ತು. ನಮ್ಮ ಕೆಲಸಗಳೇ ನಮ್ಮ ಜೀವನವನ್ನು ಕಟ್ತಾವ. ಚಲೋ ಕೆಲಸ ಮಾಡಿದೇವಿ ನಮ್ಮ ಜೀವನ ಸುಂದರ ಆಗ್ತದೆ, ಕೆಟ್ಟ ಕೆಲಸ ಮಾಡಿದರೆ ನಮ್ಮ ಜೀವನ ಹಾಳಾಗ್ತದಷ್ಟೇ. ಇದಕ್ಕೆ ಯಾಕೆ ಯಾವ ತತ್ವಜ್ಞಾನ ಬೇಕಾ? ಎಲ್ಲರಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ. ಈಗ ಒಬ್ಬ ಸುಳ್ಳು ಹೇಳ್ದ, 4 ರೂಪಾಯಿ ಗಳಿಸ್ದ ಅಂತ ತಿಳ್ಕೊಂಡು, ಗಳಿಕೆ ಮಹತ್ವದ್ದಲ್ಲ, ಶಾಂತಿಯ ದೀಪಾರ್ಥ ಅಷ್ಟೇ. ಕೋಟ್ಯಾದೇಶ ಆದ ತಗೊಂಡು ಏನು ಮಾಡೋದು ಹೇಳಿ?
ಈಗ ನಾನು ಬಂಗಾರದೊಂದು ಕುರ್ಚಿ ಹಾಕೊಂಡು ಕುಂತೆ, ಕುಂಡ್ರದಲ್ಲ. ಬಂಗಾರ ಕುರ್ಚಿ ಹಾಕಿದ್ರೇನು ಕುಂಡ್ರದೇನು ಶಿಸ್ತಾಗ್ತದೆ, ಮತ್ತೆ ಚುಚ್ಚಕ್ಕೆ ಶುರುವಾಗ್ತದೆ. ಇನ್ನು ಕಟ್ಟಿಗೆದ ಮೆತ್ತಗೆ ಚಂದ ಇರ್ತದೆ. ಹೌದಲ್ಲ ಹೇಳಿ? ಗಳಿಸ್ತೇವೆ, ಅದರ ಮೇಲೆ ನಾವು ಒಳ್ಳೆಯವರು ಕೆಟ್ಟವರಲ್ಲ, ಮಾಡ್ತೇವಲ್ಲ ಅದು ಒಳ್ಳೆಯದು ಕೆಟ್ಟದ್ದು ಅಷ್ಟೆ. ಸುಳ್ಳು ಹೇಳಿ ಒಂದು ದೊಡ್ಡದೊಂದು ಮಾಡಿದರೆ ಬಹಳ ದೊಡ್ಡವರಾದ್ರಂತಲ್ಲ. ಮನಸ್ಸು ಸಮಾಧಾನ ಇರೋದು, ಪ್ರಸನ್ನತ ಇರೋದು. ನಮ್ಮ ಸುತ್ತಮುತ್ತ ಈಗ ಒಂದು ಹೂವು ಅರಳಿತು ಅಂದರೆ ಸುತ್ತಮುತ್ತ ಎಷ್ಟು ಸುವಾಸನೆ ಹರುತ್ತದೆ. ಹಂಗೆ ಬದುಕೋದಕ್ಕೆ ಸುಂದರ ಜೀವನ, ಹಂಗೆ ಜೀವನ. ಈಗಿನ ಕಾಲದಾಗ ಸುಳ್ಳು ಹೇಳಿದ್ರೆ ನಡೆಯೋದಿಲ್ಲ ಅಂತಾರೆ. ಮತ್ತು ಎಲ್ಲರೂ ಸುಳ್ಳು ಹೇಳ್ಕೋತ ಹೋದ್ರೆ ನಡೀತದೆ. ಈಗ ನಾ ಹೇಳಿದೆ ನಾಳೆ 6ಕ್ಕೆ ಬರ್ತೀನಿ ಅಂತ, ಬರಲಿಲ್ಲ, ನಡೀತದ? ನೀವು ಹೋದರೆ ಮನೆಗೆ ಬರೋದ್ರಾಗ ನಾ ಚಹಾ ಮಾಡ್ತೀನಿ ಅಂತ ಹೇಳಿದ್ರು, ಮಾಡಲಿಲ್ಲ. ಎಲ್ಲರೂ ಏನು ಹೇಳ್ತಾರೆ ಎಲ್ಲ ಸುಳ್ಳು ಹೇಳಕ್ಕೆ ಶುರು ಮಾಡಿದರೆ ಒಂದು ನಿಮಿಷ ನಡೀದಿಲ್ಲ ಜಗತ್ತ. ಬೇಕಾದ್ರೆ ನೀವೊಂದು ಪ್ರಯೋಗ ಮಾಡಿರಿ, ಇಂದೊಂದು ದಿವಸ ಬರೀ ಸುಳ್ಳು ಹೇಳೋದು ಎಲ್ಲ ಕಡೆ ಪ್ರಯೋಗ ಮಾಡಿ ನೋಡ್ಬೇಕು. ಅದು ಭಾಳ ಕಷ್ಟದ ಜಗತ್ತು. ಅಸತ್ಯದ ಮೇಲೆ ನಿಂತಿಲ್ಲ, ಸತ್ಯದ ಮೇಲೆ ಅಸತ್ಯ ಸುಮ್ಮನೆ ಹಿಂಗೆ ಹಾಯ್ತದೆ ಅಷ್ಟೇ. ಛಾಯಾ ಹಾಯ್ದಂಗೆ ಹಾಯ್ತದೆ. ಬಿಸಿಲಾಗ ನೆಳ್ಳಿರ್ತದೆ, ನೆಳ್ಳಿಗೆ ಸ್ವಂತ ಅಸ್ತಿತ್ವ ಇಲ್ಲ. ಈಗ ನೀವು ನಿಂತರೆ ಒಂದು ಉದ್ದಾಗ್ತದೆ, ಅದು ನೆಳ್ಳ ಆಗೋದಿಲ್ಲ. ಅದೇನು ಸ್ವಂತ ಅದ ಏನದು? ದೇವ್ರದ ಸೂರ್ಯ ಅದಾನಂತದ ನೆಳ್ಳಿರ್ತದೆ ನಮ್ಮದು. ನೆಳ್ಳ ಭಾಳ ಹಿಂಗದ ಹಂಗದ, ಭಾಳ ದೊಡ್ಡ ನೆಳ್ಳ. ನೆಳ್ಳಿಲ್ದೆ ಯಾರದಾರ? ನೆಳ್ಳಿಲ್ದೆ ಅಲ್ಲ, ಸೂರ್ಯ ಅದಾನಂತ ನೆಳ್ಳು ಬಿದ್ದದ ಅಷ್ಟೆ. ಹಂಗೆ ಸತ್ಯ ಅದ ಅಂತ ಅಸತ್ಯ ನಡೆದದ. ಬರೇ ಅಸತ್ಯಕ್ಕೆ ಆಸ್ಪದವೇ ಇಲ್ಲ ಈ ಜಗತ್ತಿನಾಗ. ಇಟ್ ಈಸ್ ಲೈಕ್ ಎ ಸ್ಯಾಡೋ. ಇಫ್ ದೆರ್ ಈಸ್ ನೋ ಸನ್ ದೆರ್ ವಿಲ್ ಬಿ ನೋ ಸ್ಯಾಡೋ. ಇಫ್ ದೆರ್ ಈಸ್ ನೋ ಟ್ರೂತ್ ದೆರ್ ವಿಲ್ ಬಿ ನೋ ಏನದು ಅನ್ಟ್ರುತ್. ಆಗೋದಿಲ್ಲ. ಹಾಗೆ ಈ ಜಗತ್ತಿನಾಗ ಮಾಡಬೇಕು, ಚಲೋ 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 ಸುಂದರ ಸುಂದರ ಕೆಲಸ ಮಾಡಬೇಕು. ಆ ಕೆಲಸ ನಮ್ಮ ಜೀವನವನ್ನು ಮಧುರಗೊಳಿಸ್ತದೆ, ಶ್ರೀಮಂತಗೊಳಿಸ್ತದೆ. ಅದು ಮನಸ್ಸನ್ನು ಸ್ವಚ್ಛ ಮಾಡ್ತದೆ, ಬದುಕಿಗೆ ರೂಪ ಕೊಡ್ತದೆ. ಇದು ಕರ್ಮ. ಯಾಕೆ? ಭಗವಂತಂದರೆ ಕರ್ತೃ. ಕರ್ತೃವಿನ ಕಾರ್ಯಗಳನ್ನು ನಾವು ಮಾಡಿದರೆ ನಮ್ಮ ಜೀವನ ಭಗವದ್ ಜೀವನ ಆಗ್ತದೆ, ನಮ್ಮದು ಪವಿತ್ರ ಆಗ್ತದೆ. ಅಂಥ ಸುಂದರ ಜೀವನವನ್ನು ಸಾಗಿಸಬೇಕಾದರೆ ಕೆಲಸ ಮಾಡಬೇಕು.